ಬಿಹಾರ ಯುದ್ಧದಲ್ಲಿ ಗೆದ್ದು ಬಿಗಿದ್ದ ಎನ್ಡಿಎ ನಾಳೆ ನಿತೀಶ್ ಕುಮಾರ್ಗೆ ಪಟ್ಟಾಭಿಷೇಕ ಮಾಡಲು ಸಕಲ ರೀತಿಯಿಂದ ಸಜ್ಜಾಗಿದೆ. ಬಿಹಾರದಲ್ಲಿ ನಡೆಯುವಂತಹ ಐತಿಹಾಸಿಕ ಪದಗ್ರಹಣಕ್ಕೆ ಮೋದಿ ಸಾಕ್ಷಿಯಾಗ್ತಾರಾ? ನಿತೀಶ್ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹತ್ತನೇ ಬಾರಿ ಸಿಎಂ ಆಗಿ ನಾಳೆ ನಿತೀಶ್ ಪದಗ್ರಹಣ. ನಿತೀಶ್ ಕುಮಾರ್ ಸಂಪುಟದಲ್ಲಿ ಯಾರಿಗೆ ಚಾನ್ಸ್? ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗ್ತಾರಾ ಪ್ರಧಾನಿ ಮೋದಿ? ಬಿಹಾರ ರಣಾಂಗಣದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ. ನಾಳೆ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಾಟ್ನಾದಲ್ಲಿ ನಡೆದ ಜೆಡಿಯು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸದಾಗಿ ಆಯ್ಕೆಯಾದ ಶಾಸಕರು ನಿತೀಶ್ ಕುಮಾರ್ರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಾಳೆ ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ನಿತೀಶ್ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಹೆಸರನ್ನ ಎನ್ಡಿಎ ಅಧಿಕೃತವಾಗಿ ಅನುಮೋದಿಸಿದೆ. ಬಿಜೆಪಿ ಪಕ್ಷದಿಂದ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಸಂಭಾವ್ಯ ಸಚಿವರು ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ, ಮಂಗಲ್ ಪಾಂಡೆ, ನಿತೀಶ್ ಮಿಶ್ರಾ, ನಿತಿನ್ ನವೀನ್, ರೇಣು ದೇವಿ, ನೀರಜ್ ಕುಮಾರ್ ಸಿಂಗ್ ಬಬ್ಲು, ಸಂಜಯ್ ಸರೋಗಿ, ರಜನೀಶ್ ಕುಮಾರ್. ಜೆಡಿಯುನಿಂದಲೂ ಕೆಲ ಶಾಸಕರು ನಾಳೆ ಪದಗ್ರಹಣ ಮಾಡಲಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಜೆಡಿಯು ಸಂಭಾವ್ಯ ಸಚಿವರು ವಿಜಯ್ ಕುಮಾರ್ ಚೌಧರಿ, ವಿಜಯ್ ಕುಮಾರ್ ಯಾದವ್, ಶ್ರವಣ್ ಕುಮಾರ್, ಅಶೋಕ್ ಚೌಧರಿ, ರತ್ನೇಶ್ ಸದಾ, ಶ್ಯಾಮ್ ರಜಾಕ್, ಲಶಿ ಸಿಂಗ್, ದಾಮೋದರ್ ರಾವತ್. ಇತರೆ ಪ್ರಾದೇಶಿಕ ಪಕ್ಷಗಳ ನಾಯಕರಿಗೂ ಕೂಡ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. ಸಂಭಾವ್ಯ ಮಂತ್ರಿಗಳು ರಾಜು ತಿವಾರಿ ಲೋಕ ಜನಶಕ್ತಿ ಪಕ್ಷ, ಸಂತೋಷ್ ಕುಮಾರ್ ಸುಮಾನ್ ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಸ್ನೇಹಲತಾ ಕುಶ್ವಾಹಾ ರಾಷ್ಟ್ರೀಯ ಲೋಕ ಮೋರ್ಚಾ. ಇನ್ನು ನಾಳಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಮತ್ತು ಯುಪಿ ಸಿಎಂ ಯೋಗಿ ಆಗಮಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಯುದ್ಧದಲ್ಲಿ ಗೆದ್ದು ಬಿಗಿದ್ದ ಎನ್ಡಿಎ ನಾಳೆ ನಿತೀಶ್ ಕುಮಾರ್ಗೆ ಪಟ್ಟಾಭಿಷೇಕ ಮಾಡಲು ಸಕಲ ರೀತಿಯಿಂದ ಸಜ್ಜಾಗಿದೆ. ಬಿಹಾರದಲ್ಲಿ ನಡೆಯುವಂತಹ ಐತಿಹಾಸಿಕ ಪದಗ್ರಹಣಕ್ಕೆ ಮೋದಿ ಸಾಕ್ಷಿಯಾಗ್ತಾರಾ? ನಿತೀಶ್ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹತ್ತನೇ ಬಾರಿ ಸಿಎಂ ಆಗಿ ನಾಳೆ ನಿತೀಶ್ ಪದಗ್ರಹಣ. ನಿತೀಶ್ ಕುಮಾರ್ ಸಂಪುಟದಲ್ಲಿ ಯಾರಿಗೆ ಚಾನ್ಸ್? ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗ್ತಾರಾ ಪ್ರಧಾನಿ ಮೋದಿ? ಬಿಹಾರ ರಣಾಂಗಣದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ. ನಾಳೆ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಾಟ್ನಾದಲ್ಲಿ ನಡೆದ ಜೆಡಿಯು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸದಾಗಿ ಆಯ್ಕೆಯಾದ ಶಾಸಕರು ನಿತೀಶ್ ಕುಮಾರ್ರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಾಳೆ ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ನಿತೀಶ್ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಹೆಸರನ್ನ ಎನ್ಡಿಎ ಅಧಿಕೃತವಾಗಿ ಅನುಮೋದಿಸಿದೆ. ಬಿಜೆಪಿ ಪಕ್ಷದಿಂದ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಸಂಭಾವ್ಯ ಸಚಿವರು ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ, ಮಂಗಲ್ ಪಾಂಡೆ, ನಿತೀಶ್ ಮಿಶ್ರಾ, ನಿತಿನ್ ನವೀನ್, ರೇಣು ದೇವಿ, ನೀರಜ್ ಕುಮಾರ್ ಸಿಂಗ್ ಬಬ್ಲು, ಸಂಜಯ್ ಸರೋಗಿ, ರಜನೀಶ್ ಕುಮಾರ್. ಜೆಡಿಯುನಿಂದಲೂ ಕೆಲ ಶಾಸಕರು ನಾಳೆ ಪದಗ್ರಹಣ ಮಾಡಲಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಜೆಡಿಯು ಸಂಭಾವ್ಯ ಸಚಿವರು ವಿಜಯ್ ಕುಮಾರ್ ಚೌಧರಿ, ವಿಜಯ್ ಕುಮಾರ್ ಯಾದವ್, ಶ್ರವಣ್ ಕುಮಾರ್, ಅಶೋಕ್ ಚೌಧರಿ, ರತ್ನೇಶ್ ಸದಾ, ಶ್ಯಾಮ್ ರಜಾಕ್, ಲಶಿ ಸಿಂಗ್, ದಾಮೋದರ್ ರಾವತ್. ಇತರೆ ಪ್ರಾದೇಶಿಕ ಪಕ್ಷಗಳ ನಾಯಕರಿಗೂ ಕೂಡ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. ಸಂಭಾವ್ಯ ಮಂತ್ರಿಗಳು ರಾಜು ತಿವಾರಿ ಲೋಕ ಜನಶಕ್ತಿ ಪಕ್ಷ, ಸಂತೋಷ್ ಕುಮಾರ್ ಸುಮಾನ್ ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಸ್ನೇಹಲತಾ ಕುಶ್ವಾಹಾ ರಾಷ್ಟ್ರೀಯ ಲೋಕ ಮೋರ್ಚಾ.
ಇನ್ನು ನಾಳಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಮತ್ತು ಯುಪಿ ಸಿಎಂ ಯೋಗಿ ಆಗಮಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಯುದ್ಧದಲ್ಲಿ ಗೆದ್ದು ಬಿಗಿದ್ದ ಎನ್ಡಿಎ ನಾಳೆ ನಿತೀಶ್ ಕುಮಾರ್ಗೆ ಪಟ್ಟಾಭಿಷೇಕ ಮಾಡಲು ಸಕಲ ರೀತಿಯಿಂದ ಸಜ್ಜಾಗಿದೆ. ಬಿಹಾರದಲ್ಲಿ ನಡೆಯುವಂತಹ ಐತಿಹಾಸಿಕ ಪದಗ್ರಹಣಕ್ಕೆ ಮೋದಿ ಸಾಕ್ಷಿಯಾಗ್ತಾರ? ನಿತೀಶ್ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹತ್ತನೇ ಬಾರಿ ಸಿಎಂ ಆಗಿ ನಾಳೆ ನಿತೀಶ್ ಪದಗ್ರಹಣ. ನಿತೀಶ್ ಕುಮಾರ್ ಸಂಪುಟದಲ್ಲಿ ಯಾರಿಗೆ ಚಾನ್ಸ್? ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗ್ತಾರ ಪ್ರಧಾನಿ ಮೋದಿ? ಬಿಹಾರ ರಣಾಂಗಣದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ. ನಾಳೆ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಾಟ್ನಾದಲ್ಲಿ ನಡೆದ ಜೆಡಿಯು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸದಾಗಿ ಆಯ್ಕೆಯಾದ ಶಾಸಕರು ನಿತೀಶ್ ಕುಮಾರ್ರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಾಳೆ ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ನಿತೀಶ್ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಹೆಸರನ್ನ ಎನ್ಡಿಎ ಅಧಿಕೃತವಾಗಿ ಅನುಮೋದಿಸಿದೆ. ಬಿಜೆಪಿ ಪಕ್ಷದಿಂದ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಸಂಭಾವ್ಯ ಸಚಿವರು ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ, ಮಂಗಲ್ ಪಾಂಡೆ, ನಿತೀಶ್ ಮಿಶ್ರಾ, ನಿತಿನ್ ನವೀನ್, ರೇಣು ದೇವಿ, ನೀರಜ್ ಕುಮಾರ್ ಸಿಂಗ್ ಬಬ್ಲು, ಸಂಜಯ್ ಸರೋಗಿ, ರಜನೀಶ್ ಕುಮಾರ್. ಜೆಡಿಯುನಿಂದಲೂ ಕೆಲ ಶಾಸಕರು ನಾಳೆ ಪದಗ್ರಹಣ ಮಾಡಲಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಜೆಡಿಯು ಸಂಭಾವ್ಯ ಸಚಿವರು ವಿಜಯ್ ಕುಮಾರ್ ಚೌಧರಿ, ವಿಜಯ್ ಕುಮಾರ್ ಯಾದವ್, ಶ್ರವಣ್ ಕುಮಾರ್, ಅಶೋಕ್ ಚೌಧರಿ, ರತ್ನೇಶ್ ಸದಾ, ಶ್ಯಾಮ್ ರಜಾಕ್, ಲಶಿ ಸಿಂಗ್, ದಾಮೋದರ್ ರಾವತ್. ಇತರೆ ಪ್ರಾದೇಶಿಕ ಪಕ್ಷಗಳ ನಾಯಕರಿಗೂ ಕೂಡ ಮಂತ್ರಿಗಿರಿ ಸಿಗೋ ಸಾಧ್ಯತೆ ಇದೆ. ಸಂಭಾವ್ಯ ಮಂತ್ರಿಗಳು ರಾಜು ತಿವಾರಿ ಲೋಕ ಜನಶಕ್ತಿ ಪಕ್ಷ, ಸಂತೋಷ್ ಕುಮಾರ್ ಸುಮಾನ್ ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಸ್ನೇಹಲತಾ ಕುಶ್ವಾಹಾ ರಾಷ್ಟ್ರೀಯ ಲೋಕ ಮೋರ್ಚಾ. ಇನ್ನು ನಾಳಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಮತ್ತು ಯುಪಿ ಸಿಎಂ ಯೋಗಿ ಆಗಮಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ ಯುದ್ಧದಲ್ಲಿ ಗೆದ್ದು ಬಿಗಿದ್ದ ಎನ್ಡಿಎ ನಾಳೆ ನಿತೀಶ್ ಕುಮಾರ್ಗೆ ಪಟ್ಟಾಭಿಷೇಕ ಮಾಡಲು ಸಕಲ ರೀತಿಯಿಂದ ಸಜ್ಜಾಗಿದೆ. ಬಿಹಾರದಲ್ಲಿ ನಡೆಯುವಂತಹ ಐತಿಹಾಸಿಕ ಪದಗ್ರಹಣಕ್ಕೆ ಮೋದಿ ಸಾಕ್ಷಿಯಾಗ್ತಾರ? ನಿತೀಶ್ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹತ್ತನೇ ಬಾರಿ ಸಿಎಂ ಆಗಿ ನಾಳೆ ನಿತೀಶ್ ಪದಗ್ರಹಣ. ನಿತೀಶ್ ಕುಮಾರ್ ಸಂಪುಟದಲ್ಲಿ ಯಾರಿಗೆ ಚಾನ್ಸ್? ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗ್ತಾರ ಪ್ರಧಾನಿ ಮೋದಿ? ಬಿಹಾರ ರಣಾಂಗಣದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ. ನಾಳೆ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಾಟ್ನಾದಲ್ಲಿ ನಡೆದ ಜೆಡಿಯು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸದಾಗಿ ಆಯ್ಕೆಯಾದ ಶಾಸಕರು ನಿತೀಶ್ ಕುಮಾರ್ರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಾಳೆ ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ನಿತೀಶ್ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಹೆಸರನ್ನ ಎನ್ಡಿಎ ಅಧಿಕೃತವಾಗಿ ಅನುಮೋದಿಸಿದೆ. ಬಿಜೆಪಿ ಪಕ್ಷದಿಂದ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಸಂಭಾವ್ಯ ಸಚಿವರು ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ, ಮಂಗಲ್ ಪಾಂಡೆ, ನಿತೀಶ್ ಮಿಶ್ರಾ, ನಿತಿನ್ ನವೀನ್, ರೇಣು ದೇವಿ, ನೀರಜ್ ಕುಮಾರ್ ಸಿಂಗ್ ಬಬ್ಲು, ಸಂಜಯ್ ಸರೋಗಿ, ರಜನೀಶ್ ಕುಮಾರ್. ಜೆಡಿಯುನಿಂದಲೂ ಕೆಲ ಶಾಸಕರು ನಾಳೆ ಪದಗ್ರಹಣ ಮಾಡಲಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಜೆಡಿಯು ಸಂಭಾವ್ಯ ಸಚಿವರು ವಿಜಯ್ ಕುಮಾರ್ ಚೌಧರಿ, ವಿಜಯ್ ಕುಮಾರ್ ಯಾದವ್, ಶ್ರವಣ್ ಕುಮಾರ್, ಅಶೋಕ್ ಚೌಧರಿ, ರತ್ನೇಶ್ ಸದಾ, ಶ್ಯಾಮ್ ರಜಾಕ್, ಲಶಿ ಸಿಂಗ್, ದಾಮೋದರ್ ರಾವತ್. ಇತರೆ ಪ್ರಾದೇಶಿಕ ಪಕ್ಷಗಳ ನಾಯಕರಿಗೂ ಕೂಡ ಮಂತ್ರಿಗಿರಿ ಸಿಗೋ ಸಾಧ್ಯತೆ ಇದೆ. ಸಂಭಾವ್ಯ ಮಂತ್ರಿಗಳು ರಾಜು ತಿವಾರಿ ಲೋಕ ಜನಶಕ್ತಿ ಪಕ್ಷ,
ಸಂತೋಷ್ ಕುಮಾರ್ ಸುಮನ್ ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಸ್ನೇಹಲತಾ ಕುಶ್ವಾಹಾ ರಾಷ್ಟ್ರೀಯ ಲೋಕ ಮೋರ್ಚಾ. ಇನ್ನು ನಾಳಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಮತ್ತು ಯುಪಿ ಸಿಎಂ ಯೋಗಿ ಆಗಮಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.